ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡ್ತಾನೆ. ಕೆಲವು ತಪ್ಪುಗಳಿಗೆ ಕ್ಷಮೆ ಇದೆ, ಇನ್ನು ಕೆಲವು ತಪ್ಪುಗಳಿಗೆ ಕ್ಷಮೆನೇ ಇಲ್ಲ. ನನ್ನ ಮಗ ಮಾಡಿರೋ ತಪ್ಪಿಗೆ ಕ್ಷಮೆ ಇರಲಿ, ಶಿಕ್ಷೆ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ದೊಡ್ಡ ಅಪರಾಧ ಮಾಡಿದ್ದಾನೆ. ಒಬ್ಬ ಅಪರಾಧಿಯ ತಂದೆಯಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಮ್ಮ. ಪರಂಪರೆ, ಪ್ರತಿಷ್ಠೆ, ಸ್ವಾಭಿಮಾನ, ಅನುಶಾಸನೆ ಇವೆಲ್ಲವನ್ನು ಮೈಗೂಡಿಸ್ಕೊಂಡು ಬಂದಿರೋಂಥ ಈ ಸೂರ್ಯಪ್ರಕಾಶ್ ಮನುಷ್ಯತ್ವ ಇಲ್ಲದೆ ಬದುಕೋದಿಲ್ಲ. ಅದೇ ರೀತಿ ಇಂಥ ಸಮಯದಲ್ಲಿ ಸಹಾಯ ಮಾಡೋಕ್ಕಾಗದೇ ಇರೋಷ್ಟು ಮೂರ್ಖನೂ ಅಲ್ಲ. ಅಲ್ಲಿ ಮಲಗಿರೋ ನಿಮ್ಮ ಅಣ್ಣ ಜೀವಂತವಾಗಿ ಎದ್ದು ಬರೋವರೆಗೂ ನಿನಗೇನೇ ನೆರವು ಬೇಕು, ನಿನಗೇನೇ ಸಹಾಯ ಬೇಕಾದರೂ ಅಧಿಕಾರಯುತವಾಗಿ ನನ್ನ ಹತ್ರ ನೀನು ಕೇಳಿ ಪಡ್ಕೊಳ್ಬೋದು. ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಮ್ಮ. ಯಾಕೆಂದರೆ ಕೆಲವೇ ವರ್ಷಗಳ ಹಿಂದೆ ಇದೇ ಹಾಸ್ಪಿಟ್ಲಲ್ಲಿ ನನ್ನ ಜೀವಕ್ಕೆ ಜೀವ ನನ್ನ ಶಾಂತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಅನುಭವಿಸಿದ ನರಕ ಯಾತನೆ ಇದೆಯಲ್ಲ, ಅದನ್ನು ಪದಗಳಿಂದ ಬಣ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕುಟುಂಬದ ತುಂಬ ಪ್ರಿಯವಾದ ಒಬ್ಬರು ಆಸ್ಪತ್ರೆ ಮಂಚದ ಮೇಲೆ ಮಲಗಿದ್ದಾಗ ಆ ಕುಟುಂಬ ಸದಸ್ಯರ ಯಾತನೆ ಎಂಥದ್ದು ಅನ್ನೋದು ನನಗೆ ಗೊತ್ತಿದೆ ಕಣಮ್ಮ. ನಾನೆಷ್ಟೇ ಹೋರಾಡಿದ್ರೂ ಕೂಡ ಆ ನನ್ನ ಶಾಂತಿನ ಉಳಿಸ್ಕೊಳಕ್ಕಾಗಲಿಲ್ಲ. ಒಬ್ಬ ಅನುಭವಸ್ಥನಾಗಿ ನಾನು ಹೇಳ್ತಾ ಇದ್ದೀನಿ, ನೀನೀಗ ಧೈರ್ಯ ತಗೊಳ್ಬೇಕಮ್ಮ. ನೀವು ಮನ್ಸು ಮಾಡಿದ್ರೆ ನಿಮ್ಗಿರೋ ಅಧಿಕಾರ ದುಡ್ಡಿಂದ ವಿಷಯನೇ ಮಣ್ಣಲ್ಲಿ ಹೂತಾಕ್ಬೋದಿತ್ತು. ಆದ್ರೆ ನೀವು ನಿಮ್ಮ ಸ್ವಂತ ಮಗನ್ನೇ ತಪ್ಪು ಮಾಡಿದಾನೆ ಅಂತ ಅವನ್ನೇ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ನಿಲ್ಸಿದ್ರಲ್ಲ, ಆ ಗುಣ ಎಲ್ರಿಗೂ ಬರಲ್ಲ ಸರ್. ಅದಕ್ಕೆ ನಾನು ನಿಮಗೆ ಕೈ ಮುಗಿಬೇಕು ಸರ್. ಇಲ್ಲಮ್ಮ, ವಯಸ್ಸಿನಲ್ಲಿ ನಾನು ದೊಡ್ಡವನಾದರೂ ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಮುಂದೆ ನೀನೇ ದೊಡ್ಡವಳ ಕಾಣ್ತಾ ಇದೆಯಾ. ನಾನು ನನ್ನ ಮಗ ಮಾಡಿರೋ ತಪ್ಪಿಗೆ ನಾವು ಕ್ಷಮೆ ಕೇಳ್ಬೇಕು ನಿನ್ನ ಹತ್ರ. ಅಯ್ಯೋ ಸರ್, ನಿಮ್ಮನ್ನ ಕ್ಷಮಿಸೋಷ್ಟು ದೊಡ್ಡವಳು ನಾನಲ್ಲ ಸರ್. ನಾನಿನ್ ಬರ್ತೀನಿ.